ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಅಂದ್ಕೊಳ್ಳೇನೆ ಮತ್ತೆ ಬರುವಂಥದ್ದು ಕರಾವಳಿ. ನಿಮಗೆಲ್ಲ ಗೊತ್ತು, ಕರಾವಳಿಯಲ್ಲಿ ಹತ್ಯೆ ಮೇಲೆ ಹತ್ಯೆ ನಡೀತಾ ಇದೆ. ಯಾಕಂತ ಅರ್ಥ ಆಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಇಡೀ ಮಂಗಳೂರೇ ಬಂದಿದೆ. ಹಾಗಾದರೆ ಯಾಕೆ ಮಂಗಳೂರು ಬಂದು ಅಂತ ನಾವು ನೋಡ್ತಾ ಹೋದರೆ, ನಿನ್ನೆ ರಾತ್ರಿ 8ರಿಂದ 8:30 ಮಧ್ಯ ಏನು ಹಿಂದೂ ಸಂಘಟನೆ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅನ್ನೋರ ಭೀಕರ ಹತ್ಯೆ ಆಗುತ್ತೆ. ಹತ್ಯೆ ಅದು ಹೇಗಾಗುತ್ತೆ ಅಂತ ಹೇಳಿದರೆ 17 ಬಾರಿ ಅಂತ ಹೇಳಿದರೆ ಸರಿಸುಮಾರು 17 ಬಾರಿ ಇರಿತಾರೆ 4ರಿಂದ 5 ಜನ. ಅದನ್ನು ಎಲ್ಲಿ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತು, ಇಡೀ ಮಂಗಳೂರಿನ ಏರ್ಪೋರ್ಟ್ ಇರುವಂಥದ್ದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂಥದ್ದು ಬಜ್ಪೆಗೆ ಹೋಗುವಂಥ ರಸ್ತೆ ಪಕ್ಕದಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಕಿನ್ನಿ ಪದವು ಅಂಥೇಳಿ. ಈ ಕಿನ್ನಿ ಪದವು ಅಂತ ಹೇಳಿದ್ರೆ ಒಂದು ಕಡೆ ನಾವು ಸುರತ್ಕಲ್ಲು MRPL ಕಡೆಯಿಂದ ಒಂದು ರಸ್ತೆ ಬರುತ್ತೆ, ಇನ್ನೊಂದು ಕಡೆಯಿಂದ ಏನು ಮಂಗಳೂರಿನಿಂದ ಹೋಗುವಂಥ ಏರ್ಪೋರ್ಟ್ ರಸ್ತೆ ಅಲ್ಲಿ ಜಾಯಿನ್ ಆಗುತ್ತೆ. ಅಲ್ಲಿ ನಡು ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆನೆ ಈ ವ್ಯಕ್ತಿಯ ಹತ್ಯೆ ಆಗುತ್ತೆ. ಏನು ಹಂತ ಸಿಟ್ಟಿತ್ತು, ಯಾಕಂತ ಹೇಳಿದ್ರೆ ಹತ್ಯೆ ಇಷ್ಟು ಪ್ಲ್ಯಾನ್ಡ್ ಆಗಿತ್ತು ಅಂತ ಹೇಳಿದ್ರೆ, ಏನು ಈ ವ್ಯಕ್ತಿ MRPL ಭಾಗದಲ್ಲಿ ಬರುವಂಥ ಏರಿಯಾಗಳು ಅಂದರೆ ಸುರತ್ಕಲ್ MRPL ಭಾಗದಲ್ಲಿ ಬರುವಂಥ ಏರಿಯಾಗಳಿಂದ ಈ ವ್ಯಕ್ತಿ ತಮ್ಮ ಇನೋವಾದಲ್ಲಿ ತಮ್ಮ ಸ್ನೇಹಿತರೊಟ್ಟಿಗೆ 4ರಿಂದ 5 ಜನ ಬರ್ತಾ ಇರ್ತಾರೆ. ಬರುವಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಒಂದು ಮೀನಿನ ಗಾಡಿ ಹೋಗ್ತಾ ಇರುತ್ತೆ. ಆ ಮೀನಿನ ಗಾಡಿ ಸಡನ್ ಆಗಿ ಈ ಇನೋವಾಗೆ ಗುದ್ದುತ್ತೆ. ಯಾವಾಗ ಗುದ್ದಿದಾಗ ಆ ಗಾಡಿ ಯಾವಾಗ ಕಟ್ ಮಾಡ್ತಾರೆ, ಅದು ನೇರವಾಗಿ ಅಲ್ಲಿ ಇರುವಂಥ ಒಂದು ಅಂಗಡಿ ಇರುತ್ತೆ. ಅಂದರೆ ಅಲ್ಲೇನು ಬಸ್ ಸ್ಟ್ಯಾಂಡ್ ಪಕ್ಕ ಶಾಪ್ ಇರ್ತಾವೆ, ಚಿಕ್ಕದಾಗಿ ಅಂದರೆ ಹಂಚಿನ ಅಂಗಡಿಗಳು, ಅದರೊಳಗೆ ಹೋಗಿ ಆ ಗಾಡಿ ಹೊಕ್ಕುತ್ತೆ. ಯಾವಾಗ ಒಳಗೆ ಹೊಕ್ಕುತ್ತೆ, ಅದ್ರ ಹಿಂದೆನೇ ಬರುವಂಥದ್ದು ಬಿಳಿಯ ಬಣ್ಣದ ಸ್ವಿಫ್ಟ್ ಕಾರ್. ಈ ಬಿಳಿಯ ಬಣ್ಣದ ಸ್ವಿಫ್ಟ್ ಕಾರ್ ಯಾವಾಗ ಬರುತ್ತೆ, ಬಂದಂಥ ಕಾರ್ ಏನಂತ ಹೇಳಿದ್ರೆ ಅದರಿಂದ ಇಳಿದಂಥವ್ರು 4-5 ಜನ ಅದರಲ್ಲಿದ್ದಂಥವ್ರನ್ನ ಬೆನ್ನಟ್ಟುತ್ತಾರೆ. ಆಗ ಸರಿಸುಮಾರು ಒಂದು 50 ಅಡಿ ದೂರ ಹೋಗಿರೋದಿಲ್ಲ, ಈ ಸುಭಾಷ್ ಶೆಟ್ಟಿ ಬೀಳ್ತಾರೆ ಕೆಳಗೆ. ಆಗ ಸರಿಸುಮಾರು 17ರಿಂದ 18 ಬಾರಿ ಭೀಕರವಾಗಿ ಕೊಲ್ತಾರೆ. ಕೊಂದ ನಂತರ ಅಲ್ಲಿಂದ ಆ ಸ್ವಿಫ್ಟ್ ಹೋಗ್ತಾ ಇರುತ್ತೆ. ಹೋಗುವ ಹೊತ್ತಿಗೆ ಅಲ್ಲಿ ಇಬ್ಬರನ್ನ ನಿಂತು ಮಾತಾಡಿಸ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಮುಂದಿಗೆ ಹೋದ ನಂತರ ಇನ್ನೊಬ್ರು ಅವರಿಗೆ ಮಾತಾಡ್ತಾರೆ. ಅದರ ಅರ್ಥ ಅದೇ ಪರಿಸರದವರೇ ಈ ಹತ್ಯೆಯಲ್ಲಿ ಪಾಲ್ಗೊಂಡವರು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಈಗ ಬಂದಿರೋ ಮಾಹಿತಿ, ಸ್ಥಳೀಯರ ಮಾಹಿತಿ ಪ್ರಕಾರ. ಹಾಗಾದರೆ ಈ ಹತ್ಯೆ ಯಾಕಾಗುತ್ತೆ ಅಂತ ನಾವು ಒಂದ್ಸರಿ ನೋಡ್ತಾ ಹೋದರೆ ತುಂಬ ವಿಶೇಷ ಅನಿಸುತ್ತೆ ನಿಮಗೆ. ಸ್ವಲ್ಪ ದಕ್ಷಿಣ ಕನ್ನಡ ಕರಾವಳಿ ಭಾಗ ಯಾವ ಕಡೆ ಬೆಳೀತಾ ಇದೆ ಅನ್ನುವಂಥದ್ದು, ಯಾಕಂದರೆ ಸೌಹಾರ್ದತೆ ಅನ್ನೋದು ಇಲ್ಲಿ ಮುಗಿದು ಹೋಯ್ತಾ ಅನ್ನುವಂಥದ್ದು ಭರವಸೆಗಳೇ ಇರಲಾರ್ದಾಗ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, PFIನ ಸಂಘಟನೆ ಅಂತ ಹೇಳಿದ್ರೆ ಏನು ಸರಿಸುಮಾರು 2022ನೇ ಇಸ್ವಿಯಲ್ಲಿ ಜುಲೈ ತಿಂಗಳಲ್ಲಿ ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಪ್ರವೀಣ್ ನೆಟ್ಟಾರು ಹತ್ಯೆ ಭಾರಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಅದರಲ್ಲಿ ಈಗಾಗಲೇ ಸುಮಾರು ಜನ ಆ ಕೇಸಿನಲ್ಲಿ ಬಂಧಿತರಾಗಿದ್ದಾರೆ. ಎಲ್ಲಿವರೆಗೆ ಬಂಧಿತರಾದಂಥವ್ರು ಇದಾರಂತ ಹೇಳಿದ್ರೆ, ಆ ಕೇಸಿನಲ್ಲಿ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಅದರಲ್ಲಿ ಒಬ್ಬ ಬಂಧಿತ ಆದಂಥ ವ್ಯಕ್ತಿಯನ್ನು ಮೊನ್ನೆ ಕೋರ್ಟಿಗೆ ಕರ್ಕೊಂಡು ಬರ್ತಿದ್ದಾರೆ. ಕೋರ್ಟಿನಿಂದ ಹೊರಗೆ ಬರುವತ್ತಿಗೂ ಅಲ್ಲಿ ಬಂದಂಥ ಅವರ ಸ್ನೇಹಿತನೋ ಅಥವಾ ಆ ವ್ಯಕ್ತಿಗೆ ಬಂದು ಮುತ್ತಿಟ್ಟು ಹೋಗ್ತಾನೆ ಅಂತ ಹೇಳಿದ್ರೆ, ಪೊಲೀಸರ ಮಧ್ಯೆನೇ ಮುತ್ತಿಡ್ತಾನೆ. ಅದರ ಅರ್ಥ ಆ ಹತ್ಯೆ ಏನೆಲ್ಲ ಆಗಿರ್ಬೋದು ಅಂತ ಈಗ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಪ್ರವೀಣ್ ನೆಟ್ಟಾರು ಹತ್ಯೆ ಯಾವಾಗ ನಡೆಯುತ್ತೆ, ಅದೇ ಸಮಯದಲ್ಲೇನೆ ಇದೇ ಅಂತ ಹೇಳಿದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದದ್ದು ಈ ಭಾಗದಲ್ಲಾದರೆ, ಇನ್ನೊಂದು ಭಾಗ ಅಂದರೆ ಮಂಗಳೂರಿನ ಸುರತ್ಕಲ್ನ ಭಾಗದಲ್ಲಿ ಅಲ್ಲಿ ಇದ್ದಂಥ ವಾಸಿ ಅಂತ ಹೇಳಿದ್ರೆ, ಅಲ್ಲಿ ಇದ್ದಂಥ ವ್ಯಕ್ತಿ ಅಂತ ಹೇಳಿದ್ರೆ ಇದೇ ಸುಭಾಷ್ ಶೆಟ್ಟಿ. ಹಾಗೆ ಅವರ ತಂಡ ಏನು ಮಾಡುತ್ತಂದರೆ, ಅಲ್ಲಿ ಏನು ಸುರತ್ಕಲ್ ಮಾರ್ಕೆಟ್ ಇದೆ, ಈ ಮಾರ್ಕೆಟ್ನಲ್ಲಿ ಫಾಜಿಲ್ ಅನ್ನುವಂಥ ವ್ಯಕ್ತಿ ಮೊಬೈಲ್ ಅಂಗಡಿಯಲ್ಲಿ ಇರ್ತಾರೆ. ಅದೇ ಸಮಯಕ್ಕೆ ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಹತ್ಯೆಗೆ ಹತ್ಯೆ. ಯಾಕಂತ ಹೇಳಿದ್ರೆ ಅವಾಗ ಬಂದಿರುವಂಥದ್ದು ಇದೇ ಸುದ್ದಿ, ಒಂದು ಹತ್ಯೆ ಆದರೆ ಅದಕ್ಕೆ ಇನ್ನೊಂದು ಹತ್ಯೆ ಆಗಬೇಕು ಅನ್ನುವಂಥದ್ದು. ಫಾಜಿಲ್ನ ಭೀಕರವಾಗಿ ಕೊಲ್ತಾರೆ. ಯಾವಾಗ ಫಾಜಿಲ್ ಹತ್ಯೆ ಆಗುತ್ತೆ, ಹತ್ಯೆ ಆದ ನಂತರ ಇದು ದೊಡ್ಡ ಮಟ್ಟದ ಸುದ್ದಿ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರವೀಣ್ ನೆಟ್ಟಾರು ಒಂದು ಕಡೆ ತಮ್ಮ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದೇ ರೀತಿ ಫಾಜಿಲ್ ಏನಿದ್ದಾರೆ
ಇದ್ದಾರೆ. ಈ ಫಾಜಿಲ್ ಏನಂತ ಹೇಳಿದ್ರೆ ಅವರು ಏನಂತ ಹೇಳಿದ್ರೆ MRPL ನಲ್ಲಿ ಏನು ಈ ಟ್ಯಾಂಕರ್ಗಳು ಒಳಗೆ ನಿಂತರ ಗ್ಯಾಸ್ ತುಂಬಿಕೊಂಡು ಬರ್ತವೆ, ಅದಕ್ಕೆ ತನ್ನದೇ ಆದ ಕೆಲವೊಂದು ಗೈಡ್ಲೈನ್ಸು ಕಾನೂನುಗಳಿದೆ. ಹೀಗಾಗಿ ಅಲ್ಲಿ ಯಾರಿಗೆ ಲೈಸೆನ್ಸ್ ಇರುತ್ತೆ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇರುತ್ತೆ ಡ್ರೈವರ್ಗಳು, ಅವರಷ್ಟೇ ಹೋಗಬೇಕಾಗತ್ತೆ. ಈ ರೀತಿ ಫಾಜಿಲ್ ಏನಂತ ಹೇಳಿದ್ರೆ ಒಳಗೋಗಿ ಆ ಟ್ಯಾಂಕರ್ಗಳನ್ನು ಫಿಲಪ್ ಮಾಡಿಕೊಂಡು ಹೊರಗೆ ಬಂದು ನಾರ್ಮಲ್ ಡ್ರೈವರ್ಗಳಿಗೆ ಗಾಡಿಯನ್ನು ಕೊಡ್ತಿರ್ತಾರೆ. ಇದು ಅವರ ಉದ್ಯೋಗ ಆಗಿರುತ್ತೆ. ಅದರರ್ಥ ಅವರು ಯಾವುದೇ ಈ ರೀತಿಯ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇರೋದಿಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹತ್ಯೆಗೆ ಹತ್ಯೆ, ರಿವೆಂಜಿಗೆ ರಿವೆಂಜ್ ಅಂತ ಹೇಳಿ ಈ ಫಾಜಿಲ್ ಹತ್ಯೆ ಆಗತ್ತೆ. ಹತ್ಯೆ ಆದ ನಂತರ ಆ ಕೇಸಿನಲ್ಲಿ ಇದೇ ಸುಭಾಷ್ ಶೆಟ್ಟಿ ಜೈಲ್ಗೆ ಹೋಗ್ತಾರೆ. ನಂತರ ಇವರು ಸುಮಾರು ದಿವಸ ಅಂದ್ರೆ ಅಲ್ಲಿವರೆಗೆ ಅಂತ ಹೇಳಿದ್ರೆ ಸುಮಾರು ಕಡೆ ಅಂತ ಹೇಳಿದ್ರೆ ಎಲ್ಲೂ ಜಾಮೀನು ಅಷ್ಟು ಸರಳಕ್ಕಾಗುವುದಿಲ್ಲ ಈ ಕೇಸ್ನಲ್ಲಿ. ಕಳೆದ ವರ್ಷ ಹೈಕೋರ್ಟ್ನಲ್ಲಿ ಈ ಕೇಸಿಗೆ ಜಾಮೀನಾಗುತ್ತೆ. ನಂತರ 1 ವರ್ಷದಿಂದ ಹೊರಗೆ ಬಂದಂಥ ವ್ಯಕ್ತಿ ಇಲ್ಲಿ ಅಂತ ಹೇಳಿದ್ರೆ ಏನು ನಮ್ಮ ಸುರತ್ಕಲ್ನ MRPL ಭಾಗದಲ್ಲಿ ಇವರು ವಾಸವಾಗಿರ್ತಾರೆ. ಹಾಗಾದ್ರೆ ಈ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ರ ಅಥವಾ ಇನ್ನು ಬೇರೆ ಜಿಲ್ಲೆಯಿಂದ ಬಂದಂಥವ್ರು ಅಂತ ನಾವು ನೋಡ್ತಾ ಹೋದ್ರೆ, ಮೂಲತಃ ಇವರ ತಂದೆ ತಾಯಿ ಮೈಸೂರಿನಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಮೈಸೂರಿನಲ್ಲೇ ಇರ್ತಾರೆ. ಕಳೆದ ಒಂದು 5-6 ವರ್ಷ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಕೊರೋನಾ ಸಮಯದಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ ಊರಿಗೆ ಬರ್ತಾರೆ. ಇವರ ಮೂಲ ಊರು ಬಂಟ್ವಾಳದ ಹತ್ರ ಕಾರಿಂಜ ಅಂತ ಹೇಳಿ ಇವರು ಊರು, ಆ ಊರಿಗೆ ಬರ್ತಾರೆ. ಅದಾದ ನಂತರ ಈ ವ್ಯಕ್ತಿ ಏನಂದ್ರೆ ಕೆಲವೊಂದು ಸಂಘಟನೆಗಳಲ್ಲಿ ಅಂತ ಹೇಳಿದ್ರೆ ಇಲ್ಲಿಯ ಸಂಘಟನೆ ಅಂದ್ರೆ ಗೋರಕ್ಷಕ ಸಂಘಟನೆ ಇರ್ಬೋದು, ಹಿಂದೂ ಸಂಘಟನೆಯಲ್ಲಿ ಈ ವ್ಯಕ್ತಿ ಸೇರ್ತಾರೆ. ನಂತರ ತುಂಬಾ ಆಕ್ಟಿವ್ ಆಗಿರ್ತಾರೆ. ಅದಾದ ನಂತರನೇ ಪ್ರವೀಣ್ ನೆಟ್ಟಾರು ಹತ್ಯೆ ಆದ ನಂತರ ನಿಮಗೆ ಸುರತ್ಕಲ್ ನಡೆಯುವಂತ ಫಾಜಿಲ್ ಹತ್ಯೆ ಏನಿದೆ, ಈ ಹತ್ಯೆಯಲ್ಲೇನೆ ಜೈಲಿಗೆ ಹೋಗ್ತಾನೆ ಈ ವ್ಯಕ್ತಿ. ಜೈಲಿಗೆ ಹೋದ ನಂತರ ಏನಂತ ಹೇಳಿದ್ರೆ ಜಾಮೀನು ಮಾಡಿಸ್ಕೊಂಡು 1 ವರ್ಷ ಆಗಿರುತ್ತೆ. ಈ 1 ವರ್ಷದಿಂದ ಇದೇ ಭಾಗದಲ್ಲಿ ಸಂಘಟನೆಯಲ್ಲಿ ತೊಡ್ಕೊಂಡು ಓಡಾಡ್ಕೊಂಡಿರ್ತಾನೆ. ಇದೇ ಸಮಯಕ್ಕೆ ಈ ಹತ್ಯೆ ನಡೀತೆ. ಅದರ ಅರ್ಥ ಏನಂತ ಹೇಳಿದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆಕ್ಕೆ ಇವ್ರು ಮಾಡಿದ್ದು ಫಾಜಿಲ್ ಹತ್ಯೆ. ಈಗ ಫಾಜಿಲ್ ಹತ್ಯೆ ಏನು ಆಗಿತ್ತು ಆ ರಿವೆಂಜ್ನ ಇಟ್ಕೊಂಡಂಥವ್ರು ಈ ಹತ್ಯೆಯನ್ನ ಮಾಡಿದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ದೊಡ್ಡ ಮಟ್ಟದ ಸುದ್ದಿ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಹತ್ಯೆ ಮಾಡಿದಂಥ 5 ಜನ ಇದ್ದಾರೆ, ಇವರು ಪೊಲೀಸರಿಗೆ ಈಗಾಗಲೇ ಸರೆಂಡರ್ ಆಗಿದ್ದಾರೆ. ಹಾಗೆ ಇವರ ಕಾರ್ ಏನಿದೆ ಅಂತ ಹೇಳಿದ್ರೆ ಆ ಸ್ವಿಫ್ಟ್ ಕಾರ್ ಏನು ಬಳಸಿದ್ರು, ಆ ಸ್ವಿಫ್ಟ್ ಕಾರ್ನು ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಅದರಲ್ಲಿ ಒಂದು ಡ್ರ್ಯಾಗರು, ಒಂದು ಮಚ್ಚು ಎಲ್ಲ ಬಿಟ್ಟಿದ್ದಾರೆ. ಇನ್ನು ಉಪಯೋಗಿಸಿದಂಥ ಮಚ್ಚುಗಳು, ಡ್ರ್ಯಾಗರ್ಗಳು, ಏನಿವರು ಮಾರಕಾಸ್ತ್ರ ಇದೆ ಅದೆಲ್ಲಾನು ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾವುದು ಶಾಂತವಾಗ ಇರಬೇಕಾಗಿತ್ತು ನಾಡು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆ. ಯಾಕಂದ್ರೆ ಯಾವಾಗ ಈ ಒಂದು ನಿನ್ನೆ ರಾತ್ರಿ ಘಟನೆ ನಡೀತು, ಇದರ ಕೂಗಳತೆ ದೂರ ಅಂತ ಹೇಳಿದ್ರೆ ಏನು ಪರಂಗಿಪೇಟೆ ರಸ್ತೆ ಅಂದ್ರೆ ಏನು ಬೆಂಗಳೂರು ಹೋಗುವಂತ ರಸ್ತೆ ಕಣ್ಣೂರ್ ಅಂತ ಬರುತ್ತೆ, ಮಂಗಳೂರು ದಾಟಿ ಕೂಗಳತೆಯಲ್ಲೇನೆ. ಅಲ್ಲಿ ಇವತ್ತು ಒಂದು ಬೆಳಗ್ಗೆ ಇರ್ತಕ್ಕೆ ಪ್ರಯತ್ನ ಆಗಿದೆ. ಅದನ್ನ ನೋಡಿ ಇವತ್ತು ಇಡೀ ಮಂಗಳೂರು ಸ್ತಬ್ಧವಾಗಿದೆ, ಕರ್ಫ್ಯೂ ಹಾಕಿದ್ದಾರೆ. ಆದ್ರೆ ಇಲ್ಲಿ ಮರ್ಡರ್ ಮಾಡಿದಂಥವ್ರು ಈಗಾಗಲೇ ಸರೆಂಡರ್ ಆಗಿದ್ದಾರೆ. ಇನ್ನು ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾಕಂದ್ರೆ ಇದು ಮತ್ತೆ ಒಂದು ಕೋಮು ಸಂಘರ್ಷಕ್ಕೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಇನ್ನೇನಾದ್ರೂ ಆಗುತ್ತಾ ಅನ್ನುವಂಥದ್ದೇ ಈ ಭಾಗದ ಜನರಿಗೆ ತುಂಬಾ ಭಯ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಎಷ್ಟು ಶಾಂತವಾಗಿರುತ್ತೆ ಕರಾವಳಿ ಅಷ್ಟು ಚೆನ್ನಾಗಿರುತ್ತೆ. ಹೀಗಾಗಿ ವಿಶೇಷವಾಗಿ ಸುಭಾಷ್ ಶೆಟ್ಟಿ ಏನು ಕೊಲೆ ಆಗಿದೆ, ಈ ಭೀಕರ ಹತ್ಯೆ ಆಗಿದೆ, ನಿಜವಾಗ್ಲೂ ಈಗ ಸರೆಂಡರ್ ಆದಂಥವರೇ ಮಾಡಿದಾರ ಅಥವಾ ಇದ್ರ ಹಿಂದೆ ಇನ್ಯಾರ್ದಾದ್ರೂ ಕೈವಾಡ ಇದೆ ಅಂತ ಹೇಳಿ ಪೊಲೀಸರು ಮೊದಲು ಇದರ ಬಗ್ಗೆ ತನಿಖೆ ಮಾಡಬೇಕು. ಯಾರು ಪಾಲ್ಗೊಂಡಿದ್ದಾರೆ ಅವ್ರನ್ನ ಬಂಧಿಸಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಹತ್ಯೆ ಒಂದು ಜಾಗದಲ್ಲಿ ನೋಡಿದಾಗ ಒಂದು ಪ್ರೀ ಪ್ಲಾನ್ ಅನ್ಸುತ್ತೆ, ಒಂದು ಪ್ಲಾನ್ ಆಗಿ ಮರ್ಡರ್ ಮಾಡಿರೋದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಪ್ರತಿಯೊಂದನ್ನು ನೀವು 1-2 ನೋಡ್ತಾ ಹೋದಾಗ ನಿಮ್ಗೊಂದು ಪ್ಲಾನೇ ಅನ್ಸುತ್ತೆ. ಹೇಗಂತ ಹೇಳಿದ್ರೆ ಆ ವ್ಯಕ್ತಿ ಆ ರೋಡಲ್ಲಿ ಹೋಗ್ತಾನಂತ ಗೊತ್ತು, ಅವನ ವಾಸ ಅಲ್ಲೇ ಇರೋದಂತ ಗೊತ್ತು. ಅದ್ರ ಮುಂದೆ ಏನಂದ್ರೆ ಮೀನಿನ ಗಾಡಿ ಬರುತ್ತೆ, ಮೀನಿನ ಗಾಡಿ ಯಾವಾಗ ಗುದ್ದುತ್ತೆ ಆವಾಗ ಹೋಗೊಂದು ಅಂಗಡಿ ಒಳಗೆ ಹೋಗುತ್ತೆ. ಆ ಅಂಗಡಿ ಒಳಗೆ ಹೋದ ಕೂಡಲೇ ಕರೆಕ್ಟಾಗಿ ಅದ್ರ ಹಿಂದೆನೆ ಬಂದು ಒಂದು ಸ್ವಿಫ್ಟ್ ಕಾರ್ ಅದ್ರ ಹಿಂದೆ ನಿಲ್ಲುತ್ತೆ. ನಿಂತಂಥವ್ರು ನೇರವಾಗಿ ಎಳಿತಾರೆ. ಅದಾದ ನಂತರ ಅವರು ತಮ್ಮ ಗಾಡಿಯನ್ನ
ಆ ಏನು ತಾವು ಅಲ್ಲಿ ವೆಪನ್ಸ್ ಇರ್ಬೋದು ಅದ್ರ ಸಮೇತ ಅದರ ಅರ್ಥ ಈ ಒಂದು ಹತ್ಯೆ ಒಂದು ಕಡೆ ಎಲ್ಲೋ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಪ್ರೀ ಪ್ಲಾನ್ ಮರ್ಡರ್ ಆಗಿರ್ಬೋದು. ಹೀಗಾಗಿನೇ ಮತ್ತೆ ಹತ್ಯೆಗಳಾಗುವುದು ಬೇಡ, ಕರಾವಳಿ ಶಾಂತವಾಗಿರಲಿ, ಹತ್ಯೆಗಳ ಸರಣಿ ಇಲ್ಲಿಗೆ ನಿಲ್ಲಿ. ಯಾಕಂತ ಹೇಳಿದ್ರೆ ಮತ್ತೆ ಇದು ಬೆಳ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಜನಜೀವನ ಕಷ್ಟ ಆಗುತ್ತೆ. ಇವತ್ತು ಇಡೀ ಮಂಗಳೂರೇ ಬಂದಿದೆ. ಇವತ್ತು ಈ ಬಂದು ಏನೇನಾಗುತ್ತೆ ಅಂತ ನೋಡಬೇಕು. ಹೀಗಾಗಿನೇ ಪೊಲೀಸರು ಏನಿದ್ದಾರೆ ಈ ಒಂದು ಘಟನೆಯನ್ನ ಅಂದ್ರೆ ಈ ಹತ್ಯೆಯನ್ನ ತನಿಖೆ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಾಗ ಮಾಡಲಿ. ಅದೇ ರೀತಿಯೇ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು, ಹಾಗೂ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಂತ ಹೇಳಿ ಸಮಸ್ತ ಇಲ್ಲಿರುವಂಥ ಈಗ ಜನರು ಸುಮಾರು ಜನ ಹೇಳ್ತಾ ಇದ್ದಾರೆ. ನೋಡುವ ಮುಂದೆ ಪೊಲೀಸರ ತನಿಖೆಯಿಂದ ಇನ್ನೆಲ್ಲ ಯಾರ್ಯಾರು ಇದಾರಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.